ರಾಜ್ಕುಮಾರ್ ಕುಟುಂಬದ ಹಾಗೂ ದೊಡ್ಡ ಮನೆ ಅಭಿಮಾನಿಗಳಿಗೆ ನಮಸ್ತೆ. ವಿಚಾರ ಇಷ್ಟೇ, ನೀವೆಲ್ಲಿಂದ ಇಲ್ಲಿಗೆ ತಗೊಂಡ್ರು ಅಷ್ಟೇ. ಸೋಷಿಯಲ್ ಮೀಡಿಯಾನಾರ ತಗೊಳ್ಳಿ, ಇಲ್ಲ ಕೆಲವು ನ್ಯೂಸ್ ಚಾನೆಲ್ಗಳನ್ನ ತಗೊಳ್ಳಿ, ಅಣ್ಣವ್ರ ಕುಟುಂಬ, ಶಿವಣ್ಣ, ರಾಘಣ್ಣ, ಅಪ್ಪು ಅವರು, ಅವ್ರ ಮೊಮ್ಮಕ್ಕಳು, ಇದನ್ನೇ ತೆಗಿತಾ ಇದಾರೆ ಹೊರತು ಕೆಲವು ಅವಿವೇಕಿಗಳು. ಇವತ್ತು ನಾವು ಓಪನ್ ಆಗಿ ಹೇಳ್ತಾ ಇದೀವಿ, ನೀವ್ ಯಾರನಾರ ಪ್ರೀತಿ ಮಾಡಿ, ಯಾವ ನಾಯಕ ನಟನಾರ ಪ್ರೀತಿ ಮಾಡಿ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ, ಯಾವ ನಾಯಕ ನಟನಾಗಿರ್ಬೋದು, ಯಾವ ನಾಯಕ ನಟನ ಅಭಿಮಾನಿಗಳನ್ನಾಗಿರ್ಬೋದು, ಬೈಬೇಡಿ, ಮಾತಾಡಬೇಡಿ ಅಂತ. ಆ ಉದ್ದೇಶಕ್ಕೆ ನಾವು ಸುಮ್ಮನೆ ಇದೀವಿ. ಎಲ್ಲೋ ಒಂದ್ ಕಡೆ ಮೈಕ್ ಸಿಕ್ಕಿದ ತಕ್ಷಣನೇ ಅಣ್ಣವ್ರ ಕುಟುಂಬದ ಬಗ್ಗೆ ಏನೇನೋ ಇಲ್ಲ ಸಲ್ಲದ ಮಾತಾಡ್ತೀರಾ. ವಿಷ್ಣುವರ್ಧನ್ ಸಮಾಧಿ ಹೊಡೆದಾಕ್ತಾರೆ, ಅದಕ್ಕೂ ಅಣ್ಣವ್ರ ಕುಟುಂಬನೇ ಕಾರಣ. ಸುನಿಲ್ ಅವ್ರ ಆಕ್ಸಿಡೆಂಟ್ ಆಗಿ ತೀರೋಗ್ತಾರೆ, ಅದಕ್ಕೂ ಅಣ್ಣವರೇ ಕಾರಣ. ಶಂಕರ್ನಾಗ್ ಎಲ್ಲೋ ಇರ್ತಾರೆ, ಅಣ್ಣ ತಮ್ಮ ಅವ್ರು ಊಟ ಮಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡಿರ್ತಾರೆ, ಅವರು ಅವಸರವಾಗಿ ಬರ್ತಾರೆ ಶಂಕರಣ್ಣ ಅವರು, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅದು ಅಣ್ಣವ್ರ ಕುಟುಂಬ ಕಾರಣ. ಯಾವ್ದೋ ಒಂದ್ ನಾಯಿ ಸತ್ತೋಗುತ್ತೆ, ಅದು ಅಣ್ಣವ್ರ ಕುಟುಂಬ ಕಾರಣ. ಏನ್ರಿ ಏನ್ ಅಂದ್ಕೊಂಡಿದ್ದೀರಾ ನೀವು ರೀ? ಇಡೀ ಪ್ರಪಂಚದಲ್ಲಿ ಹುಡುಕಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಡೀ ಪ್ರಪಂಚದಲ್ಲಿ ಯಾರು ಅಂತ ನಟ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಕೆಂಟಂಗಿ ಕರ್ನಲ್ ಅನ್ನೋ ಪ್ರಶಸ್ತಿ ಕೊಡ್ತಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚಕ್ಕೆ ಮೇರು ಪರ್ವತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿನಯದಲ್ಲಾಗಿರ್ಬೋದು,